ಹೇಳಿ ಅಣ್ಣ. ಕೊಂಟ ಅಲ್ಲಿ ಬ್ಯಾನರಲ್ಲಿ ಬಾಕ್ಲ ಗ್ರಾಮ ದೇವತೆ ಒಂದು ವಿಶೇಷವಾದಂಥ ಅಮಾವಾಸ್ಯೆ ಪೂಜೆ ಪ್ರತಿ ತಿಂಗಳು ಕೂಡ ಎಲ್ಲ ಭಕ್ತಾದಿಗಳ ಸಹಕಾರದಿಂದ, ಎಲ್ಲ ನಮ್ಮ ತಂಡದ ನಮ್ಮ ಹುಡುಗರ ಉಡುಪಿನ ಸಹಕಾರದಿಂದ ತುಂಬ ಅಚ್ಚುಕಟ್ಟಾಗಿ ನಡೆದುಕೊಂಡು ಬಂದಿದೆ. ವಿಶೇಷವಾಗಿ ಅನ್ನದಾಸೋಹ, ಹೋಮ ಹವನ, ಭಜನೆ ಕಾರ್ಯಕ್ರಮ ಹಾಗೂ ಸೋಮನ ಕುಣಿತ ಹಾಗೂ ತಮಟೆ ವಾದ್ಯ, ಮಂಗಳವಾದ್ಯ, ಆಮೇಲೆ ಪ್ರತಿಯೊಂದು ಅಲಂಕಾರಗಳು, ಹೂವಿನ ಅಲಂಕಾರ, ಅಭಿಷೇಕಗಳು ಇವೆಲ್ಲ ನೆರವೇರಿಕೊಂಡು ಪ್ರತಿ ತಿಂಗಳು ಅಮಾವಾಸ್ಯೆಯಲ್ಲಿ ತುಂಬ ವಿಜೃಂಭಣೆಯಿಂದ ಎಲ್ಲ ಸಹಕಾರದಿಂದ ನೆರವೇರ್ಕೊಂಡು ಬಂದಿದೆ. ಇವಾಗ ವಿಶೇಷವಾಗಿ ಆಷಾಢದ ಅಮಾವಾಸ್ಯೆಯ ಪ್ರಯುಕ್ತ ಹೊಸ ತೇರು ಮತ್ತು ಹೊಸ ತೇರಿನ ಮನೆ ನಮ್ಮ ಉದ್ಘಾಟನೆ ಸಮಾರಂಭನ ಈ ತಿಂಗಳು 14ನೇ ತಾರೀಕು ಅಮಾವಾಸ್ಯೆ ದಿವಸ ಭಾಳ ವಿಜೃಂಭಣೆಯಿಂದ ನೆರವೇರಿಸಬೇಕು ಅಂತ ಎಲ್ಲರ ಸಹಕಾರದಿಂದ ಕೂಡ ಅದನ್ನು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಭಾಗವಹಿಸಿ ಆ ತಾಯಿ ಕೃಪೆಗೆ ಪಾತ್ರ ಆಗಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀವಿ. ವಿಶೇಷವಾದಂಥ ತೇರಿನ ಒಂದು ಮನೆಯನ್ನು ವಿಶೇಷವಾಗಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣಣ್ಣವರು ಬಂದು ಆಗಮಿಸ್ತಾರೆ. ಮತ್ತು ಅನ್ನದಾಸೋಹಕ್ಕೆ ಒಂದು ಎಲ್ಲ ತಿಂಗಳಿಗಿಂತಲೂ ಈ ತಿಂಗಳು ಭಾಳ ವಿಜೃಂಭಣೆಯಿಂದ ಒಂದು ವಿಶೇಷವಾಗಿ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಭಕ್ತಾದಿಗಳು ಕೂಡ ಭಾಗವಹಿಸಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ಅಮಾವಾಸ್ಯೆಯಲ್ಲಿ ಅನ್ನದಾಸೋಹ ನಡೀತಿದೆ. ಈ ತಿಂಗಳು 14ಕ್ಕೆ ಆಷಾಢದ ಪ್ರಯುಕ್ತ ವಿಶೇಷವಾಗಿ ಒಂದು 2,000ರಿಂದ 3,000 ಜನಕ್ಕೆ ಅನ್ನದಾಸೋಹ ಇದೆ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಒಂದು ಅನ್ನದಾಸೋಹದ್ದು ಜಾಗ ಇಲ್ಲ, ಶೌಚಾಲಯ ಇಲ್ಲ. ಪ್ರತಿ ವರ್ಷ ಜಾತ್ರೆಯಲ್ಲಿ ಜನ ಜಾಸ್ತಿ ಆಗ್ತಾಯಿದ್ದಾರೆ. ಅವ್ರಿಗೆ ಒಂದು ಅನುಕೂಲವಾಗಿ ಏನೋ ಒಂದು ಹಿಂದ್ಗಡೆ ಶೀಟ್ ಹಾಕ್ಸ್ಬೇಕು, ಅನ್ನದಾಸೋಹದ್ದು ಒಂದು ಮನೆ ಆಗಬೇಕು. ಎಲ್ಲ ಭಕ್ತಾದಿಗಳು ಪ್ರತಿ ತಿಂಗಳು ಬಂದು ಸಹಕರಿಸ್ತಾ ಇದ್ದಾರೆ. ಜನಸಂಖ್ಯೆ ಜಾಸ್ತಿ ಆಗ್ತಾರಿಂದ ನಮಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಈ ಶೌಚಾಲಯದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಶಾಸಕರಲ್ಲಿ ಕೇಳ್ಕೊತಾ ಇದ್ದೀವಿ.